ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಖುಷಿ ನಾವು ಕೊಡೋದು ಅವ್ರು ಖುಷಿ. ಮಾನ್ಯ ಸಿದ್ದರಾಮಯ್ಯ ಎರಡನೇ ಸತಿ ಮುಖ್ಯಮಂತ್ರಿಗಳು ಅವರಲ್ಲಿ ಓದಿದ್ರು ಪ್ರೈವೇಟ್ ಶಾಲೆಗಳಲ್ಲ. ಸಿದ್ದರಾಮಯ್ಯನ ಹುಂಡಿಯಲ್ಲಿ 4ನೇ ಕ್ಲಾಸಿಗೆ ಸೇರಿದ್ದವರು 1, 2, 3 ಇಲ್ಲೇ ಇಲ್ಲ. ಮೋಸ್ಟ್ಲಿ ದನ ಕಾಯ್ತಿದ್ರು, ಏನು ಮಾಡ್ತಿದ್ರು ಗೊತ್ತಿಲ್ಲ. ಆದರೆ ಪುಣ್ಯಾತ್ಮ ನಿಮ್ಮಂಥ ಒಂದು ಗುರುಗಳು ಅವರನ್ನು ಕರ್ಕೊಂಡು ಶಾಲೆಗೆ ಸೇರಿಸಿ ಇವತ್ತು ನಮಗೆ ಗ್ಯಾರಂಟಿಗಳ ಮೂಲಕ ಮನೆಯಲ್ಲೂ ಕೂಡ ಸೇವೆ ಮಾಡ್ತಕ್ಕಂಥ ಅವಕಾಶವನ್ನು ಏನಾದರೂ ಸಿದ್ದರಾಮಯ್ಯ ಸಿಕ್ಕಿದೆ ಅಂತ ಹೇಳಿದರೆ ಇದೇ ಸರ್ಕಾರಿ ಶಾಲೆಯಿಂದ ಅನ್ನೋದನ್ನ ನೀವು ಯಾವತ್ತೂ ಕೂಡ ಮಕ್ಕಳು ಇರುವುದಿಲ್ಲ, ನೀವು ಮರಿಬೇಡಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತೀನಂದ್ರೆ ಕೆಲವು ಜನಕ್ಕೆ ಅರ್ಥ ಆಗಬೇಕು, ಒಂದು ಶಾಲೆ ತೆಗೆಯೋದ್ರಿಂದ ಸರ್ಕಾರದ ವೆಚ್ಚ ಬರುತ್ತೆ. ಹೀಗಾಗಿ ಇವತ್ತು ನಾವು 16 ಇವತ್ತೊಂದು ಚೆನ್ನಾಗಿ ಹೇಳ್ತಾರೆ ಅವರೇ. ನಮ್ಮ ನೆಲದೇರಿಯಲ್ಲಿ ಒಂದು ಹೈಸ್ಕೂಲ್ ಆಗ್ತಾ ಇದೆ, ನಿನ್ನೆ ಹೇಳಿದ್ರು, ಅದು ಇವತ್ತು ಜಿಯೋ ಆಗ್ತಾ ಇದೆ. 17 ಹೈಸ್ಕೂಲನ್ನು ಹೊಸದಾಗಿ with 328 the maintaining the diversity or the ಸ್ನಾತಕೋತ್ತರ ಇತಿಹಾಸ ಮತ್ತು ಪೌರಾಣಿಕ ಆಡಳಿತ ಪದವಿ ನಿಮಿತ್ತ ಅತಿ ಹೆಚ್ಚಿನ बनाना होना चाहिए। गुरु रविंद्रनाथ टैगोर जी ने कहा था, सच्ची शिक्षा वह है जो हमें आत्मनिर्भर बनाए, सोचने की स्वतंत्रता दे और मनुष्य होने का बोध कराए। आप में से कुछ उच्च शिक्षा की ओर जाएंगे, कुछ नौकरी करेंगे, कुछ उद्यमी बनेंगे, कुछ शोध या प्रशासन में योगदान देंगे। आप जो भी मार्ग चुने उसमें नैतिकता और सामाजिक दृष्टिकोण को बनाए रखें। शाबाश 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 शाबाश.
enrolled here and then created separate reserve days for passport. There was insurance that was opened for us, central government services, and the postal department services. And this was so useful for advocates. And in all this, we need to thank one person, Shri Shanti Bhushan, who helped us through. He got the passport department officials into his chamber and made them commit to a rigorous schedule for providing passport. Today. I said, sir, nothing. So he says, come home for dinner. So I walk home and he feeds me and asks me what my troubles are in Delhi. And I tell him, from Bangalore I moved to Delhi, I'm trying to actually get my bearings. He advises me on the Delhi ecosystem and tells me what to do and what not to do. Feeds me, hears me out and sends me. Whatever little standing, sir, in that Delhi mart today is courtesy you. And I have no problem with anything that you do. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.